ಹರಿ ಓಂ. ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನವರಾತ್ರಿ 7ನೇ ದಿನದ ಕಾಳರಾತ್ರಿ ದೇವಿಯ ಪೂಜೆ ಮತ್ತು ಶುಭ ಮುಹೂರ್ತ, ಪೂಜಾ ವಿಧಾನ, ಮಂತ್ರಗಳು ಯಾವ ಥರ ಮತ್ತು ವಿಶೇಷವಾದ ರಂಗೋಲಿಯನ್ನು ನೋಡೋಣಂತೆ. 2025 ನೋಡ್ರಿ 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜೆಯನ್ನು ಮಾಡಲಾಗುತ್ತೆ. ಈ ಕಾಳರಾತ್ರಿ ದೇವಿ ಅಂತಂದ್ರೆ ಕಾಳಿಯ ಸ್ವರೂಪ ಅಂತಲೇ ಹೇಳಬಹುದು. ದುರ್ಗಾದೇವಿಯ 7ನೇ ರೂಪವಾಗಿ ಈಕೆಯನ್ನು ಪೂಜೆ ಮಾಡಲಾಗುತ್ತೆ ನೋಡ್ರಿ. 7ನೇ ರೂಪವಾಗಿ ಈಕೆ ಕಾಣಿಸ್ಕೊಂಡಿದ್ದಾಳೆ. ಮತ್ತು ಈ ಒಂದು 2025 7ನೇ ದಿನ ಕಾಳರಾತ್ರಿ ಪೂಜೆಯನ್ನು ಮಾಡಲು ಯಾವ್ಯಾವ ಟೈಮು ಮತ್ತು ಏನು ಪೂಜೆ ಯಾವ ಥರ ಮಾಡಬೇಕು, ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನ ನೋಡ್ರಿ ದುರ್ಗಾದೇವಿ ವಿವಿಧ ರೂಪಗಳನ್ನು ಪೂಜೆ ಮಾಡಲಾಗುತ್ತೆ. ಅದೇ ರೀತಿ ನವರಾತ್ರಿ ಹಬ್ಬದ 7ನೇ ದಿನದಂದು ದುರ್ಗಾದೇವಿಯ ಉಗ್ರ ರೂಪ ಅಂತಲೇ ಕರೆಯಲ್ಪಡುವಂತಹ ಕಾಳರಾತ್ರಿ ಅಥವಾ ಕಾಳಿ ದೇವಿಯನ್ನು ಪೂಜೆ ಮಾಡ್ತೀವಿ. ಅಂದರೆ ಭಾರಿ ಉಗ್ರವಾಗಿ ಇರ್ತಾಳೆ ಈ ದೇವಿ. ಈಗ ದುರ್ಗಾದೇವಿ ನೋಡ್ರಿ ಕಾಳರಾತ್ರಿ ರೂಪ ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ಈಕೆ ದೂರ ಮಾಡ್ತಾಳೆ. ಅಜ್ಞಾನವನ್ನು ನಾಶ ಮಾಡುವಂತಹ ಮತ್ತು ಕೆಟ್ಟದರ ವಿರುದ್ಧ ವಿಜಯದ ಒಂದು ಸಂಕೇತ ನೋಡ್ರಿ. ಈಕೆ ಏನಪ್ಪ ಅಂದ್ರೆ ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೊಡ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಕೂಡ ಎದುರಿಸಲು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. 2025 ಈ ನವರಾತ್ರಿ ಹಬ್ಬದ 7ನೇ ದಿನ ನೋಡ್ರಿ ಕಾಳರಾತ್ರಿ ದೇವಿಗೆ ಸಮರ್ಪಿತ ಆಗೈತಿ. ಈ ದಿನದ ಶುಭ ಮುಹೂರ್ತ, ಪೂಜಾ ವಿಧಿವಿಧಾನಗಳ ಬಗ್ಗೆ ನೋಡೋಣಂತೆ. ಕಾಳರಾತ್ರಿ ದೇವಿಯ ಪೂಜಾ ವಿಧಾನ ನೋಡ್ರಿ, ಮೊದಲು ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದು ಶುದ್ಧರಾಗಿ ಸ್ನಾನವನ್ನು ಮಾಡಿ ಆನಂತರ ಪೂಜೆ ಮಾಡುವಂಥ ಸ್ಥಳವನ್ನು ಶುದ್ಧಗೊಳಿಸಬೇಕು. ಕಾಳಿ ದೇವಿಯ ಫೋಟೋ ಇತ್ತಪ್ಪ ಅಂದ್ರೆ ಸರಿ, ಅಥವಾ ದುರ್ಗಾದೇವಿಯ ವಿಗ್ರಹ ಇದ್ದರೂ ಸರಿ, ಅದನ್ನು ಪ್ರತಿಷ್ಠಾಪನೆ ಮಾಡಿ ಬಳಿಕ ಕಾಳರಾತ್ರಿ ದೇವಿಗೆ ಕುಂಕುಮ, ಅಕ್ಕಿ, ಧಾನ್ಯ, ದೀಪ ಮತ್ತು ಧೂಪಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು. ಈ ದೇವಿಗೆ ಏನಪ್ಪ ಅಂದ್ರೆ ರಾತ್ರಿ ರಾಣಿ ಹೂಗಳನ್ನು ಅರ್ಪಿಸಿದ್ರೆ ಶ್ರೇಷ್ಠ ನೋಡ್ರಿ. ರಾತ್ರಿ ರಾಣಿ ಹೂಗಳಂದರೆ ಇಷ್ಟ ಈ ದೇವಿಗೆ. ನೈವೇದ್ಯ ಅಂತ ಬಂದಾಗ ನೋಡ್ರಿ, ನಾವು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸ್ಬೋದು. ಏನಪ್ಪ ಅಂದರೆ ಬೆಲ್ಲದಿಂದ ಮಾಡಿರುವಂತಹ ಪದಾರ್ಥಗಳನ್ನಾದರೂ ನಾವು ನೈವೇದ್ಯವಾಗಿ ಅರ್ಪಿಸ್ಬೋದು. ದೇವಿಗೆ ಏನಪ್ಪ ಅಂತಂದ್ರೆ ಕೊನೆಯದಾಗಿ ಆರತಿಯನ್ನು ಮಾಡಬೇಕು. ಇದರೊಂದಿಗೆ ಏನಂತಂದ್ರೆ ದುರ್ಗಾ ಸಪ್ತಶತಿ, ದುರ್ಗಾ ಚಾಲೀಸ ಮತ್ತು ಕಾಳಿ ಮಂತ್ರಗಳನ್ನು ಕೂಡ ಪಠಣೆಯನ್ನು ಮಾಡ್ಬೋದು. ಮತ್ತು ದುರ್ಗಾ ಸಪ್ತಶತಿಯನ್ನು ಶ್ಲೋಕ ಹೇಳೋದಾತಪ್ಪ ಅಂದರೆ ಸಾಯಂಕಾಲದತ್ತು ಹೇಳಿದ್ರೂ ಆಯಿತು. ಇಲ್ಲ ಅಂತಂದರೆ ಬೆಳಗ್ಗೆ ನಿಮಗೆ ಟೈಮ್ ಇದ್ದರೆ ಹೇಳ್ಕೊಬೋದು ಪೂಜೆ ಎಲ್ಲ ಆದಮೇಲೆ. ಈ ದಿನ ನೋಡ್ರಿ ಕೆಂಪು ಕಂಬಳಿಯನ್ನು ಆಸನವಾಗಿ ಮತ್ತು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಕೆಂಪು ಶ್ರೀಗಂಧದ ಜಪಮಾಲೆ ಲಭ್ಯ ಇಲ್ಲ ಅಂತಂದ್ರೆ ನಾರ್ಮಲಾಗಿ ರುದ್ರಾಕ್ಷಿ ಸಿಗುತ್ತಲ್ಲ, ಅದನ್ನು ಬಳಸಿ ನೀವು ಜಪವನ್ನು ಮಾಡಬಹುದು ನೋಡ್ರಿ. ವಿಶೇಷ ಪೂಜೆ ಅಂತಲೇ ಹೇಳ್ಬೋದು 7ನೇ ದಿನ ಕಾಳರಾತ್ರಿ ದೇವಿದು. ಈ ಕಾಳರಾತ್ರಿ ದೇವಿ ನೋಡ್ರಿ ಈಕೆ ಒಂದು ಉಗ್ರ ರೂಪವನ್ನು ಹೊಂದಿರ್ತಾಳೆ. ಮತ್ತು ಈಕೆ ಏನಂತಂದ್ರೆ 3 ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳೆ. ಕಾಳರಾತ್ರಿ ದೇವಿ ಏನಂದ್ರೆ 4 ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ವರಮುದ್ರ ಮತ್ತು ಅಭಯ ಮುದ್ರ ಭಂಗಿಗಳಲ್ಲಿ ಆಕೆ ಏನಪ್ಪ ಅಂದ್ರೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡ್ತಾಳೆ. ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನು ಹಿಡ್ದಾಳೆ. ಹಾಗಾಗಿ ನೋಡ್ರಿ ಕಪ್ಪು ಮತ್ತು ಕಡು ಮೈಬಣ್ಣ ಹೊಂದಿರುವ ಈಕೆ ಈ ದಿನದಂದು ನಾವು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಮತ್ತು ಈಕೆ ಏನಪ್ಪ ಅಂದ್ರೆ ನಾಲಿಗೆಯನ್ನು ಹೆಚ್ಚಾಗಿ ಅವಳ ಬಾಯಿಂದ ಹೊರಗೆ ಚಾಚಿಕೊಂಡಿರುವಂತೆ ತೋರಿಸಲಾಗುತ್ತೆ ನೋಡ್ರಿ. ಮತ್ತು ಜ್ವಾಲೆಗಳು ಕೂಡ ಕೆಲವೊಂದು ಸಲ ಅವಳನ್ನು ಸುತ್ತುವರಿಯುತ್ತವೆ ಅಂತಲೇ ಹೇಳ್ಬೋದು. ಮತ್ತು ಉರಿಯುತ್ತಿರುವ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವಂತಹ ಒಂದು ಸಾಮರ್ಥ್ಯವನ್ನು ಇದು ಸಂಕೇತಿಸುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಕಾಳಿ ದೇವಿ ನೋಡಿರ್ಬೋದು ನೀವು. ನಾನು ಈ ಚಿತ್ರದಲ್ಲಿ ತೋರಿಸುವಂತೆ ನೋಡ್ರಿ ಉಗ್ರವಾಗಿಯೇ ಇರ್ತಾಳೆ. ಮತ್ತು ಈ ಒಂದು ಕಾಳರಾತ್ರಿ ದೇವಿಯ ಮಹತ್ವ ಏನಪ್ಪ ಅಂತಂದ್ರೆ 7ನೇ ದಿನ ದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿ ಆರಾಧನೆಗೆ ಸಮರ್ಪಿತವಾಗಿರುವಂತಹ ದಿನ ಅಂತಲೇ ಹೇಳ್ಬೋದು ನೋಡ್ರಿ. ಈ ದಿನ ಏನಪ್ಪ ಅಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಭೌತಿಕ ಆಧ್ಯಾತ್ಮಿಕ ಕತ್ತಲೆಯ ನಾಶವನ್ನು ಸೂಚಿಸುತ್ತೆ. ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಏನಪ್ಪ ಅಂದ್ರೆ ಕಾಳರಾತ್ರಿ ದೇವಿ ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಹಾಕುವಂಥ ಶಕ್ತಿಯನ್ನು ಪ್ರತಿನಿಧಿಸ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. ಈಕೆಯನ್ನು ಪೂಜಿಸೋದ್ರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸುತ್ತಾ ಮತ್ತು ಅಡೆತಡೆಗಳನ್ನು ತೆಗೆದು ಹಾಕ್ತತಿ. ಭಕ್ತರಿಗೆ ಏನಂದ್ರೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಐತಿ ನೋಡ್ರಿ. ಮತ್ತು ಈ ಕಾಳರಾತ್ರಿ ಅಮ್ಮನವರ ಒಂದು ಪೂಜಾ ಟೈಮು ಮತ್ತು ಮಂತ್ರವನ್ನು ಎಂಡಿಗೆ ಹಾಕಿರ್ತೀನಿ ನೋಡ್ರಿ. ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರಿಂ ಜಪಾಮಿ ನಮಃ. ಓಂ ಏಂ ಹ್ರೀಂ ಕ್ಲೀಂ ಕಾಳರಾತ್ರೈ ನಮಃ. ಯಾ ದೇವಿ ಸರ್ವಭೂತೇಷು ಕಾಳರಾತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೆ 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 ನಮೋ ನಮಃ ಅಂತ ದೇವಿಯ ಮಂತ್ರಗಳು ನೋಡ್ರಿ.
ಕಾಳರಾತ್ರಿ ದೇವಿ ನೋಡ್ರಿ ದುರ್ಗಾದೇವಿಯ ಉಗ್ರ ರೂಪ ಆಗಿರ್ತಾಳೆ. ಮತ್ತು ಈ 7ನೇ ದಿನದಂದು ನಾವು ದೇವಿಯ ಪೂಜೆ ಮಾಡೋದ್ರಿಂದ ಶತ್ರುನಾಶ ಆಗುತ್ತೆ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಕೂಡ ದೊರೀತದೆ ಅಂತ ಹೇಳ್ಬೋದು. ನಾಳೆ ಇರುತ್ತೆ ನೋಡ್ರಿ ಕಾಳರಾತ್ರಿ ದೇವಿಯ ಪೂಜೆ ಮತ್ತು ಬಣ್ಣ ಎಲ್ಲನೂ ಹೇಳಿದ್ದೀನಿ. ಎಂಡಲ್ಲಿ ಈ ಒಂದು ಮಂತ್ರವನ್ನು ಮತ್ತು ಟೈಮನ್ನು ಹಾಕಿರ್ತೀನಿ ನೋಡ್ರಿ, ಪೂಜೆ ಟೈಮನ್ನು. ಮತ್ತು ರಂಗೋಲಿ ಯಾವ ಥರ ಬರುತ್ತೆ ಅಂತ ಈಗ ನೋಡೋಣಂತೆ. ರಂಗೋಲಿಯನ್ನು ಹಾಕಿ ತೋರಿಸ್ತೀನಿ ನೋಡ್ರಿ. ವಿಶೇಷವಾದ ರಂಗೋಲಿಗಳಿರ್ತಾವೆ, ಪ್ರತಿನಿತ್ಯ ಬೇರೆ ಬೇರೆ ಇರ್ತೈತಿ. ನೀವು ಕೂಡ ಹಾಕಿ ನೋಡಿರಿ ಯಾವ ಥರ ಫಲಿತಾಂಶ ಇರುತ್ತೆ ಅಂತ ಹೇಳ್ರಿ. ರಂಗೋಲಿ ಯಾವ ಥರ ಅಂತ ನೋಡೋಣಂತೆ. ಇವತ್ತು ಕೂಡ ನೋಡಿರಿ ನೋಟ್ಬುಕ್ಕಲ್ಲೇ ತೋರಿಸ್ತಾ ಇದ್ದೀನಿ. ಇದು ಒಂಥರ ವಿಶೇಷವಾದ ರಂಗೋಲಿ ಅಂತಲೇ ಹೇಳ್ಬೋದು. ಒಂದು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ ನೋಡಿರಿ. ನೀವು ರಂಗೋಲಿಯಲ್ಲಿ ಬಿಡಿಸ್ರಿ, ಯಾವ ಥರ ಅಂತ ಸರಿಯಾಗಿ ನೋಡ್ಕೊಳ್ರಿ. ರಂಗೋಲಿಲ್ಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೊದಲು ಒಂದು ಟ್ರಯಾಂಗಲ್ ಹಾಕೋಬೇಕು. ಮಂಡಲ ಇದು ಒಂದು ಸಮವಾಗಿ ಹಾಕೋಬೇಕು ನೋಡ್ರಿ ಎಲ್ಲ ಗೆರೆಗಳು. ಇದು ಒಂದ್ಸಲ ಹೆಚ್ಚು ಕಡಿಮೆ ಮೂಡ್ತಿರುತ್ತೆ ಸ್ಕೆಚ್ ಪೆನ್ನು. ಇದು 7ನೇ ದಿನದ ಕಾಳರಾತ್ರಿ ಅಮ್ಮನವ್ರದ್ದು ನೋಡ್ರಿ ಮಂಡಲ. ಈ ಥರ ಮಂಡಲವನ್ನು ಹಾಕ್ಕೋಬೇಕು ನೋಡ್ರಿ. ಮೊದಲು ಮಂಡಲ ಆದ ನಂತರ ಒಳಗಡೆ 2 ಸಣ್ಣ ಉಲ್ಟಾ ತ್ರಿಭುಜವನ್ನು ಹಾಕ್ಕೋಬೇಕು. ಸಣ್ಣ 2 ಒಂದರೊಳಗೆ ಒಂದು ಹಾಕ್ಕೋಬೇಕು ನೋಡ್ರಿ. ಇದರ ಮಧ್ಯದಲ್ಲಿ ಬಿಂದುವನ್ನು ಇಡಬೇಕು. ದೇವಿಯ ಒಂದು ಪ್ರತೀಕ ನೋಡ್ರಿ, ಈ ಒಂದು ಬಿಂದು. ಈ ಬಿಂದು ಇಟ್ಟಾದಮೇಲೆ ನೋಡ್ರಿ ಏನು ಇದು ಇದೆ ನೋಡ್ರಿ, ಅಲ್ಲಿ ಕಾ ಅಂತ ಬರ್ದಿದ್ದೀನಲ್ಲ, ಕಾಳರಾತ್ರಿ ನಮಃ. 7ನೇ ದಿವಸ ಕಾಳರಾತ್ರಿಯ ಒಂದು ಆರಾಧನೆ ಇರೋದರಿಂದ ಕಾಳರಾತ್ರಿ ನಮಃ. ನಿಮ್ಮ ಸ್ಕೆಚ್ ಪೆನ್ನಲ್ಲಿ ಬರೆದಿರೋದು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡ್ರಿ. ಕಾಳರಾತ್ರಿ ನಮಃ ಅಂತ ಬರಿಬೇಕು. ಕಾಣಿಸ್ಲಿಲ್ಲ, ಹಂಗಾಗಿ ಪಕ್ಕದಲ್ಲಿ ಬರೆದು ತೋರಿಸ್ತಿದ್ದೀನಿ ನೋಡ್ರಿ, ಕಾಳರಾತ್ರಿ ನಮಃ ಅಂತ. ಆಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಈಗ ಸುತ್ತ ಮಂಡಲವನ್ನು ಹಾಕೋಬೇಕು. ಎಲ್ಲ ತ್ರಿಭುಜ ಕೊನೆ ಏನಿರುತ್ತೆ ನೋಡ್ರಿ, ಅದಕ್ಕೆ ಹತ್ತಬೇಕು ಮಂಡಲಕ್ಕೆ. ಆ ಥರ ಹಾಕ್ಕೋಬೇಕು. ಮತ್ತು ಸುತ್ತ ಇನ್ನೂ 2 ಸರ್ಕಲ್ ಹಾಕ್ಕೋಬೇಕು ನೋಡ್ರಿ. ಇನ್ನೂ 2 ಸರ್ಕಲನ್ನು ಹಾಕ್ಕೋಬೇಕು. ಇದು ಸ್ಕೆಚ್ ಪೆನ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕಡೆಯಿಂದ ಹಾಕ್ಕೊಂಡು ಹೊಂಟೀನಿ. ರಂಗೋಲಿ ಒಳಗಾದ್ರೆ ಇನ್ನೂ ಚೆಂದ ಬರ್ತೈತಿ. ಈ ಥರ ಹಾಕ್ಕೋಬೇಕು ನೋಡ್ರಿ. 3 ಬರ್ತಾವೆ ಮಂಡಲ. ಈ ಥರ ಸರ್ಕಲ್ ಹಾಕ್ಕೊಂಡ್ರಪ್ಪ ಅಂತಂದ್ರೆ ಆವಾಗ ಸುತ್ತಾರ್ದು ಏನಪ್ಪ ಅಂದರೆ ಇನ್ನೊಂದು ಚೌಕಾಕಾರದ ಮಂಡಲ ಬರ್ತೈತಿ. ಕಾಳರಾತ್ರಿ ನಮಃ ಅಂತ ಬರ್ಕೋಬೇಕು ಒಳಗೆ. ಮಧ್ಯದಲ್ಲಿ ಒಂದು ಬಿಂದು ನೋಡ್ರಿ. ಈಗ ಚೌಕಾಕಾರದ ಮಂಡಲವನ್ನು ಹಾಕೋಬೇಕು. ಸುತ್ತನೂ ಕರೆಕ್ಟಾಗಿ ಹಾಕ್ಕೋಬೇಕು ನೋಡ್ರಿ, ನೋಡಿಕೊಂಡು. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ತೆಗಿಯೋಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ. ಇಷ್ಟು ಹಾಕ್ಕೊಂಡು ಈ ಕಡೆನೂ ಹಾಕೋಬೇಕು. ಮೊದಲಿನ ರಂಗೋಲಿಯಲ್ಲಿ ಕೂಡ ತೋರಿಸಿದ್ದೀನಿ ನೋಡ್ರಿ ಈ ಥರ ಮಂಡಲವನ್ನು. ರಂಗೋಲಿಯಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ರಂಗೋಲಿ ಹಾಕ್ತೀನಲ್ಲ ಆವಾಗ ನಿಮ್ಗೆ ಒಂದು ಸಾರಿ ಇದು ಒಂದು ಶಾರ್ಟ್ಸಲ್ಲೇ ಅದರಲ್ಲೇ ತೋರಿಸ್ತೀನಿ ನೋಡ್ರಿ, ಚೆಂದ ಬರ್ತೈತೆ ರಂಗೋಲಿ. ಈಗ ಈ ಕಡೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಈ ಮಂಡಲ ಇದು ಈ ಥರ ಮಾಡಿದ್ರೆ ಮಂಡಲ ಕಂಪ್ಲೀಟ್ ಆಗುತ್ತೆ. ಈ ಥರ ಆದಮೇಲೆ ಕಂಪ್ಲೀಟ್ ಆಯಿತು. ಈಗೇನಪ್ಪ ಅಂತಂದ್ರೆ ಈ ಸುತ್ತ 4 ಮಂಡಲ ಕಡೆ, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, 4 ಕಡೆನೂ ನೋಡ್ರಿ ತ್ರಿಶೂಲವನ್ನು ಬರ್ಕೋಬೇಕು. ದೇವಿಯ ಕೈಯಲ್ಲಿರುವಂತಹ ತ್ರಿಶೂಲ ಅಂತಲೇ ಹೇಳ್ಬೋದು ನೋಡ್ರಿ. ಈ ತ್ರಿಶೂಲವನ್ನು ಬರ್ಕೋಬೇಕು. ತ್ರಿಶೂಲ 4 ಕಡೆನೂ ಹಾಕ್ಕೋಬೇಕು ನೋಡ್ರಿ.
ಅತ್ಯಂತ ಸರಳ ಐತೆ ಅಂತಲೇ ಹೇಳ್ಬೋದು. ಈ ಥರ ತ್ರಿಶೂಲವನ್ನು ಹಾಕ್ಕೊಳ್ರಿ. ಅದು ಸ್ಕೆಚ್ ಪೆನ್ ಆಗಿರೋದ್ರಿಂದ ತಿದ್ದಕ್ಕೆ ಬರೋದಿಲ್ಲ, ಒಂದು ಸರಿ ತೆಗೆದ್ರೆ ಅದು ಹಂಗೆ ಕಾಣಿಸುತ್ತೆ. ಇನ್ನು ನೀಟಾಗಿನ ಹಾಕ್ಕೋಬೋದು. ಇದಿಷ್ಟ ಆತಪ್ಪ ಅಂತಂದ್ರೆ ನೋಡಿರಿ, ಕಾಳರಾತ್ರಿ ದೇವಿಯ ದಿವಸ ಹಾಕುವಂಥ ಮಂಡಲ ರಂಗೋಲಿ ರೆಡಿ ಆಯಿತು. ಈ ಒಂದು ರಂಗೋಲಿಗೆ ನೀವು ಹೂವನ್ನು ಏರಿಸಿ ಅರಿಶಿನ ಕುಂಕುಮ ಏರಿಸಿ ಪೂಜೆಯನ್ನು ಮಾಡಿದ್ರೆ ಆಯ್ತು ನೋಡಿರಿ. ಮೇಲೆ ಸ್ವಸ್ತಿಕ ಶ್ರೀಕಾರವನ್ನು ಹಾಕೋಬೇಕು, ಮತ್ತು ಪದ್ಮವನ್ನು ಹಾಕೋಬೇಕು, ಶಂಖಚಕ್ರವನ್ನು ಹಾಕೋಬೇಕು. ನಾನು ಶ್ರೀಕಾರ ಹಾಕಿ ಸ್ವಸ್ತಿಕ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಹಾಕ್ಕೊಂಡ್ರೆ ರಂಗೋಲಿ ರೆಡಿ ಆಗುತ್ತೆ. ಇದಿಷ್ಟ ಆದರೆ ಆಯ್ತು ನೋಡಿರಿ. ಮತ್ತು ಶಂಖಚಕ್ರ ಪದ್ಮ ಎಲ್ಲ ಹಾಕ್ಕೊಂಡ್ರು ನಡೀತದೆ. ಇದು ನಾಳಿನ ಕಾಳರಾತ್ರಿ ದೇವಿಗೆ ಹಾಕುವಂಥ ಒಂದು ರಂಗೋಲಿ ಹೆಂಗೆ ಬಂದೈತಿ ಅಂತ ಕಮೆಂಟ್ ಹಾಕ್ರಿ. ಮತ್ತು ಈ ಸ್ತೋತ್ರ ಮತ್ತು ಟೈಮನ್ನು ಕೊನೆಗೆ ಹಾಕಿರ್ತೀನಿ ನೋಡಿರಿ. ಪೂರ್ತಿ ಆದಮೇಲೆ ಈ ಥರ ಕಾಣಿಸುತ್ತೆ ರಂಗೋಲಿ. ನೀವು ಕೂಡ ಪ್ರಯತ್ನ ಮಾಡ್ಕೋಬೋದು. ಸರ್ವ ಭಯ ನಿವಾರಣೆ ನೋಡಿರಿ. ಈ ಒಂದು ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಕಾಳರಾತ್ರಿ ದೇವಿಯ ಮಂತ್ರಗಳು ನೋಡಿರಿ. ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರೀಂ ಜಪಾಮಿ ನಮಃ. ಓಂ ಐಂ ಹ್ರೀಂ ಕ್ಲೀಂ ಕಾಳರಾತ್ರೈ ನಮಃ. ಯಾ ದೇವಿ ಸರ್ವಭೂತೇಷು ಕಾಳರಾತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ ಅಂತ. ಮುಹೂರ್ತಗಳು ನೋಡಿರಿ, ಉದಯ ಲಗ್ನವನ್ನು ಆಧರಿಸಿ ಬೆಳಗಿನ ಮುಹೂರ್ತಗಳು, ಬ್ರಾಹ್ಮಿ ಮುಹೂರ್ತ ಬಿಟ್ಟು ಅದಾದಮೇಲೆ ಬ್ರಾಹ್ಮಿ ಮುಹೂರ್ತ ಆದಮೇಲೆ ನೋಡಿರಿ, ಅದಾದಮೇಲೆ ಅದು 4:30ಇಂದನೇ ಇರ್ತೈತಿ. ಅದಾದಮೇಲೆ 7 ಗಂಟೆ 42 ನಿಮಿಷದಿಂದ 10 ಗಂಟೆ 2 ನಿಮಿಷದವರೆಗೆ. ಮಧ್ಯಾಹ್ನ ಮಾಡೋರು 12 ಗಂಟೆ 20 ನಿಮಿಷದಿಂದ 2 ಗಂಟೆ 24 ನಿಮಿಷದವರೆಗೆ ಇರುತ್ತೆ. ಆನಂತರ ನೋಡಿರಿ 4 ಗಂಟೆ 7 ನಿಮಿಷದವರೆಗೂ ಚಲೋ ಇರ್ತೈತಿ. ಮತ್ತು ಸಂಜೆ 6 ಗಂಟೆ 59 ನಿಮಿಷದಿಂದ ರಾತ್ರಿ 8 ಗಂಟೆ 34 ನಿಮಿಷದವರೆಗೂ ಮಾಡ್ಕೋಬೋದು ನೋಡಿರಿ. ಇದಿಷ್ಟು ಈ ದಿನದ ಒಂದು ಮಾಹಿತಿ. ಮತ್ತು ನೋಡಿರಿ, ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನವರಾತ್ರಿಗೆ ಸಂಬಂಧಪಟ್ಟಿರುವಂಥ ಹೀಗೆ ಹೊಸ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.